स्वागत है आपका बी न्यूज नेशन में। मैं हूं आबिद हुसैन शेख। बीजापुर में आवारा जानवरों के खिलाफ कारपोरेशन का मिशन अरेस्ट, 12 गाय जब्त। बीजापुर महानगर पालिका के हेल्थ विभाग ने कमिश्नर के आदेश पर शहर के गांधी चौक तरकारी मार्केट और 12 कमान एरिया में 12 आवारा गायों को पकड़कर गौशाला शिफ्ट किया गया। कमिश्नर ने खबरदार किया है कि अगर कोई मालिक या व्यक्ति इस मिशन में रुकावट डालेगा तो कानूनी कार्रवाई की जाएगी। ये मिशन शहर के दीगर इलाकों में भी आगे के आने वाले दिनों में जारी रहेगा की चेतावनी दी है महानगर पालिका के कमिश्नर विजय कुमार मैकलकी ने। कड़े ಅದು ಹಗ್ಗ ಇದು ಕಟ್ಟು ಗಾಡಿ ಈ ಕಡೆ ಬರತ್ತು ಹೆಂಗೆ ಇದು ಈ ಕಡೆಯಿಂದ ಹಿಂಗೆ ಬರ್ಲಿ ಗಾಡಿ ಒಳಗಿಂದು ಗಾಡಿ ಹಿಂಗೆ ಹಚ್ಕೊಂಡು ಓ ಗಾಡಿ ಹೋಗ್ಲಕ್ಕ ಹೋಗಲ್ಲಜಿ ಏನು ಮಾಡ್ದೈತಿ ಏ ಬ್ಯಾಗ್ ಹೋಗ್ರಿ ಬ್ಯಾಗ್ ಒತ್ತು ಬಿಡ್ರಿ ಹಾಂ ಗಾಡಿ ಕರಾನಿಗ ये सोलापुर ले जाने का ये लम तो बंद लपा ये चले उल्टे चल रहा ಆ ಗಾಡಿಯಾಗ 7 ಅದಾವ, ಈ ಗಾಡಿಯಾಗ 5, ಟೋಟಲ್ 12 ಅದಾವ ನೋಡ್ರಿ. ಅದ್ರಾಗ 7 ಅದಾವ, ಇದು 5 ಅದಾವ ನೋಡ್ರಿ. ಟೋಟಲ್ 12 ಅದಾವ ಅಂತ ಹೇಳಿ. ಈ ಬಿಡಾಡಿ ದನಗಳ ಕಾರ್ಯಾಚರಣೆ ಮಹಾನಗರ ಪಾಲಿಕೆಯಿಂದ ಕೈಗೊಂಡಿವಿ. ಈ ದನಗಳ ಮಾಲೀಕರು ನಮಗೆ ಏನಾದರೂ ಅಡ್ಡಿಪಡಿಸಿದಲ್ಲಿ ಕಾನೂನು ಕ್ರಮ ನಾವು ಕೈಗೊಳ್ಳಕ್ಕೆ ತಯಾರಿದ್ದೀವಿ. ಆಮ್ಯಾಗ ಈ ಬಿಡಾಡಿ ದನಗಳು ರಸ್ತೆ ಮೇಲೆ ತುಂಬ ಮೋಟ್ರ್ ಸೈಕಲ್ದವ್ರಿಗೆ, ವಯಸ್ಸಾದವ್ರಿಗೆ, ಆನಂತರ ಈ ಗಾಡಿಗಳಿಗೆ, ಪಾದಚಾರಿಗಳಿಗೆ ಮೊದಲು ಪಾದಚಾರಿಗಳು ಭಾಳ ಹಾನಿ ಮಾಡಕತ್ತಾವ. ಅದರಿಂದ ನಾವು ಈ ಕಾರ್ಯಾಚರಣೆ ಕೈಗೊಳ್ಳೋಕೆ ನಮ್ಗೆ ಭಾಳ ತೊಂದರೆ ಅಡ್ಡಪಡಿಸೋದು ಇವತ್ತು ಆಗೈತಿ. ಈ ರೀತಿ ಇನ್ನೊಮ್ಮೆ ಆಗಬಾರ್ದು. ಆದರೂ ನಮ್ಮ ಮಾನ್ಯ ಆಯುಕ್ತರು ಸಾಹೇಬರು ನಮಗೆಲ್ಲ ತಿಳಿಸಿ ಹೇಳ್ಯಾರೀಗ. ನಾವು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ತಯಾರಿದ್ದೀವಿ. ನಾವಂತೂ ಕಾರ್ಯಾಚರಣೆ ಇದನ್ನು ಬಿಡಂಗಿಲ್ಲ. ಈ ಕಾರ್ಯಾಚರಣೆ ಮುಂದುವರಿಸ್ತೀವಿ ಅಂದ್ರೇನು ದಿನನಿತ್ಯ ಹಿಡ್ಕೊಂಡು ಕಿಸಿಂದ ಯಾವ ದನನೂ ಬಿಡಂಗಿಲ್ಲ. ಬಿಡ್ಲಾರ್ದಂಗೆ ನಾವು ನೋಡ್ಕೊತೀವಿ. ಈ ಪಾದಚಾರಿಗಳು ಹಾನಿಗಳಿಗೆ ನೇರ ಹೊಣೆಗಾರ ಅವರೇ ಅದಾರ. ಅವ್ರ ಮ್ಯಾಗ ಕಾನೂನು ಕ್ರಮಗಳು ಭಾಳ ಕ್ರಮ ಇದು ಐತಿ. ಆ ಕ್ರಮನ ಕೈಗೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ನಮಗೆ ಸ್ವಲ್ಪ ಅಡ್ಡಿಪಡಿಸಿದಾಗಿ ಪೊಲೀಸ್ ಸಿಬ್ಬಂದಿ ಸಾಹೇಬರು ಅವರು ಎಲ್ಲ ಬಂದಾರ. ಇವತ್ತು CPI ಸಾಹೇಬರು ಫೋನ್ನಾಗ ಹೇಳ್ಯಾರ, PSI ಸಾಹೇಬ್ರು ಹೇಳ್ಯಾರ. ನಮ್ಮ ಆಯುಕ್ತರ ಸಾಹೇಬರು ಮೊದಲು ನಾಳೆಗೆ ಖುದ್ದು ಅವರೇ ಕಾರ್ಯಾಚರಣೆಗೆ ಇಳಿಯವ್ರು ಅದಾರ. ನಾಳೆಗೆ ಅವ್ರ ಜೊತೆನೇ ನಾವು ಕಾರ್ಯಾಚರಣೆ ಮಾಡ್ತೀವಿ. ನಾಳೆ ನೀವು ಯಾರಾದರೂ ಅಡ್ಡಿಪಡಿಸಿದಲ್ಲಿ ನಿಮ್ಮ ಮ್ಯಾಗ ಶಿಸ್ತಿನ ಕ್ರಮ ನಾವು ಕೈಗೊಳ್ಳಕ್ಕೆ ತಯಾರಿದ್ದೀವಿ. ಅದನ್ನು ನಾವು ಮುಂದೆ ಕೈಗೊಳ್ತೀವಿ. ಆನಂತರ ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಫೀಕ್ ಬಗಾರ್ ಸರ್ ಒಂದು ಮಾತಾಡೋದು. ಮಹಾನಗರ ಪಾಲಿಕೆ ವಿಜಯಪುರ ವತಿಯಿಂದ ಮಾನ್ಯ ಆಯುಕ್ತರ ಸೂಚನೆ ಮೇರೆಗೆ ಇಂದು ನಗರದ ವಿವಿಧ ಏರಿಯಾಗಳಲ್ಲಿ ಹಾಗೂ ಸಾರ್ವಜನಿಕ ರಸ್ತೆಯಲ್ಲಿ ತಿರುಗಾಡುತ್ತಿರುವ ದನಕರುಗಳನ್ನು ಹಿಡಿಯಲಾಗಿದ್ದು ಸುಮಾರು 12 ದನಕರುಗಳನ್ನು ಹಿಡಿಯಲಾಗಿದ್ದು ಇವುಗಳನ್ನು ನಮ್ಮ ಸರ್ಕಾರಿ ಗೋಶಾಲೆಗೆ ಸ್ಥಳಾಂತರಿಸಲಾಗುವುದು. ಹಾಗೂ ಅದೇ ರೀತಿ ಏನು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ದನಕರುಗಳಿದ್ದಾವೆ, ಇವೆಲ್ಲ ರಸ್ತೆ ಮೇಲೆ ತಿರುಗಾಡಿ ಎಲ್ಲ ಚಿಕ್ಕ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಹಿರಿಯ ವಯಸ್ಸಾದವರಿಗೆ ಹಾಗೂ ಸಂಚಾರ ಮಾಡೋರಿಗೆ ಅಂದರೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದವು. ಇವು ಆದ ಕಾರಣ ಸುಮಾರು ದಿನಗಳಿಂದ ದೂರ ಬರ್ತಾಯಿತ್ತು. ಈಗೇನು ನಾವು ಏನೋ ಕಾರ್ಯಾಚರಣೆ ಕೈಗೊಂಡಿದ್ದೇವೆ. ನಮ್ಮ ಕಾರ್ಯಾಚರಣೆ ಹಾಗೆ ನಿರಂತರವಾಗಿರ್ತದೆ. ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರು ಕೂಡ ಏನಪ್ಪ ಸಹಕಾರ ಮಾಡಬೇಕು. ಅದೇ ರೀತಿಯಾಗಿ ದನಗಳ ಮಾಲೀಕರು ಅವ್ರಿಗೆ ಈಗಾಗಲೇ ಎಚ್ಚರಿಕೆ ನೋಟಿಸ್ ನೀಡಲಾಗಿದ್ದು, ಅದೇ ರೀತಿ ಪೇಪರ್ ಏನೋ ಸಾರ್ವಜನಿಕ ನಾವು ಏನೋ ಪ್ರಕಟಣೆ ಕೂಡ ಮಾಡಿದ್ದೇವೆ. ಆದರೂ ಅವರೇನು ತಮ್ಮಲ್ಲಿ ತಮ್ಮ ದನಗಳು ತಾವೇನು ತಮ್ಮ ಇದ್ರಾಗ ಕಟ್ಕೊಂಡು ಹಾಕ್ಕೊಂಡಿಲ್ಲ. ಈಗಾದರೂ ಕಟ್ಕೊಂಡು ಹಾಕೊಳ್ಳಿಕ್ಕಂದ್ರೆ ನಾವೆಲ್ಲ ಸ್ಥಳಾಂತರ ಮಾಡ್ತೀವಿ. ಅದೇ ರೀತಿ ಯಾರಾದರೂ ಮಾಲೀಕರು ಕಂಡು ಬಂದರೆ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಮಾನ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ನಾವೇನು ಹೇಳಕ್ಕೆ ಬಯಸ್ತಾ ಇದ್ದೇವೆ ಅಂತಂದ್ರೆ
ನಾವೇನು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೇವೆ. ಸಾರ್ವಜನಿಕರು ಕೂಡ ತಮ್ಮ ಮನೆಗೆ ಬರುವಂಥ ಕಸದ ವಾಹನಕ್ಕೆ ಕಸ ನೀಡಬೇಕು. ಅದೇ ರೀತಿಯಾಗಿ ಎಲ್ಲಿ ಸಾರ್ವಜನಿಕ ಸ್ಥಳಗಳಾಗಲಿ ಅಥವಾ ಖುಲ್ಲಾ ಜಾಗದಲ್ಲಿ ಅಲ್ಲಿ ಕಸ ಹಾಕಬಾರ್ದು. ಅಲ್ಲಿ ಕಸ ಹಾಕೋದ್ರಿಂದ ದನಕರುಗಳು, ಹಂದಿ, ನಾಯಿಗಳು ಇವೆಲ್ಲ ಬೆಳೆದು ತಾಣವಾಗ್ತಾವೆ. ತಾವೇನಪ್ಪ ನಮ್ಮ ಮಹಾನಗರ ಪಾಲಿಕೆ ಗಾಡಿಗೆ ತಾವು ಕಸ ಕೊಟ್ಟಿದ್ದೇ ಆದಲ್ಲಿ ಮತ್ತು ತಮ್ಮ ಏರಿಯಾದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡಿದ್ದೇ ಆದಲ್ಲಿ ಇವೆಲ್ಲ ದನಕರುಗಳು ಏನು ಬರುವೊಂದು ಅಲ್ಲೇನು ಇದು ಪ್ರಶ್ನೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾವು ಸಾರ್ವಜನಿಕರು ರಿಕ್ವೆಸ್ಟ್ ಮಾಡ್ತೀವಿ, ತಾವೇನು ಅಲ್ಲಿ ಕಸ ಏನು ಹಾಕ್ಲಾರ್ದೆ ನಮ್ಮ ಏನು ವಾಹನಕ್ಕೆ ನೀಡಬೇಕಂತ ನಾವು ವಿನಂತಿ ಮಾಡ್ತೇವೆ. ಧನ್ಯವಾದಗಳು. और खबरों के लिए देखते रहिए बी न्यूज़ नेशन।